ಚೆನ್ನಾಗಿತ್ತು. ಮೂವಿ ಆಸಮ್. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಲಾಸ್ಟ್ 30 ಮಿನಿಟ್ಸ್ ಅಂದ್ರೆ ಸೂಪರ್. ಟಿಕೆಟ್ ಪಾತ್ರ ಬಂದ್ರೆ ಸರ್ಪ್ರೈಸ್ ಮಾಡುತ್ತೆ ಎಲ್ಲ ಬಂದ್ ನೋಡಿ. ತುಂಬಾ ಚೆನ್ನಾಗಿದೆ. ಆವರೇಜ್ ಆವರೇಜ್. ಚೆನ್ನಾಗಿದೆ ಹಾಲಿವುಡ್ ಮೂವಿ ಬ್ರೋ. ಸೈಕ್ ಮೂವಿ ಡ್ಯಾಡಿ. ಚೆನ್ನಾಗಿತ್ತು. ಸೂಪರ್ ಬ್ರೋ. ಮೂವಿ ಮತ್ತೊಂದು ಸೂಪರ್ ಸ್ಟಾರ್ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ. ಬಟ್ ಅದ್ಭುತವಾಗಿದೆ. ಆ ಸೂಪರ್ ಸ್ಟಾರ್ ಸೋತಿರ್ಬೋದು, ಬಟ್ ಈ ಟಾಕ್ಸಿಕ್ ಸೂಪರ್ ಸ್ಟಾರ್ ಗೆದ್ದೇ ಗೆಲ್ಲುತ್ತೆ. ನೆಕ್ಸ್ಟ್ ಲೆವೆಲ್ ಸೂಪರ್ ಮೂವಿ. ಟಾಕ್ಸಿಕ್ ಸಿನಿಮಾ ನೋಡ್ದೆ ಗುರು, ಸಖತ್ತಾಗಿದೆ. ನಿಜ ಹೇಳ್ತೀನಿ, ಯಾರೆಲ್ಲ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಗುರು. ಟಾಕ್ಸಿಕ್ ಸಿನಿಮಾ ಇತಿಹಾಸ ಬರೆಯೋದಂತೂ 100% ಸತ್ಯ ಗುರು. ನಿಜ ಹೇಳ್ತೀನಿ, ನಾನು ಇವಾಗ್ಲೂ ಅದೇ ಮಾತು ಹೇಳ್ದೆ. ಅಲ್ಲಿ ಒಳಗಡೆನು 2,000 ಕೋಟಿ ಮೇಲೆ ಟಾಕ್ಸಿಕ್ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ನಾನು ಮೀಸೆ ಬೋಳ್ಸ್ಕೊಂತೀನಿ. ಓಪನ್ ಚಾಲೆಂಜ್ ಇದು. ಇಲ್ಲಿ ಬಂದು ಯಾವನೋ ಒಂದು ನೆಗೆಟಿವ್ ಹೇಳ್ದ, ಆ ಸೀನ್ ಚೆನ್ನಾಗಿಲ್ಲ, ಎಲ್ಲಾ ಸೀನು ಚೆನ್ನಾಗಿ ಐತೆ. ಇವರೆಲ್ಲ ಯಾವಾಗ OTT ಆಪ್ಗಳಲ್ಲಿ ಕದ್ದು ಮುಚ್ಚಿ ಸೀನ್ ನೋಡ್ತಾ ಇದ್ರು, ನಮ್ ಬಾಸ್ ಅದೆಲ್ಲ ತಿಳ್ಕೊಂಡು ಬಂದು ಥಿಯೇಟರ್ಲ್ಲೇ ನೋಡಿ ನೀವು ಅಂತ ಸೀನ್ಗಳು ಮಾಡವ್ರೆ ಅಷ್ಟೇನೆ. ಅರ್ಥ ಆಯ್ತಾ? ಇವ್ರು ನೋಡದೆ ಇರೋ ಸೀನ್ ಏನಲ್ಲ, ಮಾಡದೇ ಇರೋ ಸೀನ್ಗಳು ಏನಲ್ಲ. ನಮ್ ಬಾಸ್ ಹೇಳ್ದಂಗೆ ಗುರು, ಬೇರೆ ಇಂಡಸ್ಟ್ರಿನ ಕರ್ಕ ಬಂದು ಯಾರ್ಯಾರೆಲ್ಲ ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ರು ಇಷ್ಟು ದಿನ, ಕನ್ನಡ ಇಂಡಸ್ಟ್ರಿ ಹಂಗೆ ಹಿಂಗೆ ಅಂತ, ಅವ್ರಿಗೆಲ್ಲ ಖಡಕ್ಕಾಗಿ ಉತ್ತರ ಕೊಟ್ಟವ್ರೆ. ಯಾರನ್ನ ಹೆಂಗ್ ಯೂಸ್ ಮಾಡ್ಬೇಕು ಸಿನಿಮಾದಲ್ಲಿ ಮಾಡವ್ರೆ. ಉಜ್ಜುತ್ತಾರೆ ಅಂತ ಗೊತ್ತಿತ್ತು ನಮ್ ಬಾಸ್ ಒಂದ್ ಸಿನಿಮಾದಲ್ಲಿ, ಈ ರೇಂಜ್ ಉಜ್ಜುತ್ತಾರೆ ಅಂತ ನನ್ ತಾಯಣೆ ಗೊತ್ತಿರ್ಲಿಲ್ಲ ಗುರು. ಅದಂತೂ ಸತ್ಯ. ಈ ಮೂವಿ ಟಾಕ್ಸಿಕ್ ಮೂವಿ ನಮ್ ಬಾಸ್ ಬಟ್ಟೆ ಬಿಸ್ತು ಅಂದ್ರೆ ಭಯ ಪಡ್ತಾರೆ ಅಲ್ಲಿ ಆಡಿಯನ್ಸ್. ಆ ರೇಂಜ್ ಗದೆ ಅರ್ಥ ಆಗಿರ್ಬೇಕು ಅಂತ ಅನ್ಕೊಂತೀನಿ. ಚೆನ್ನಾಗಿದೆ ಬ್ರದರ್. ಅಕ್ಕ ತಮ್ಮನ್ ಸೆಂಟಿಮೆಂಟ್ ಬೇಕಾ, ಅಪ್ಪ ಮಕ್ಕಳು ಸೆಂಟಿಮೆಂಟ್ ಬೇಕಾ, ಏನ್ ಬೇಕು ಎಲ್ಲ ಇದೆ ಸಿನಿಮಾದಲ್ಲಿ. ನೀವು ನೋಡೋರೆಲ್ಲ ಫೋಕಸ್ ಅಲ್ಲಿಗೆ ಯಾಕಾಗ್ತೀರಾ? ನಿಮ್ ಮೈಂಡ್ ಸೆಟ್ ಹಂಗಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ರಿ. ಅಷ್ಟು 3 ಅವರ್ ಮೂವಿಲಿ 3 ನಿಮಿಷಕ್ಕೆ ಯಾಕೆ ಹೋಯ್ತೀರಾ? ನೀವು ಅದ್ನೇ ಮೈಂಡ್ ಸೆಟ್ ಇಟ್ಕೊ ಬಂದಿರ್ತೀರಾ. ಅದಕ್ಕೋಸ್ಕರ ಎಲ್ಲ ಓಪನ್ ಮೈಂಡ್ ಆಗಿ ಸಿನಿಮಾ ನೋಡಿ. ಇಷ್ಟು ದಿನ ಹೇಳ್ತಾ ಇದ್ರಲ್ಲಪ್ಪ ಹಾಲಿವುಡ್ ರೇಂಜ್ ಮಾಡಿ, ಬಾಲಿವುಡ್ ರೇಂಜ್ ಮಾಡಿ ಅಂತ, ಅದಕ್ಕಿಂತ ಒಂದು ಕೈ ಎಕ್ಸ್ಟ್ರಾ ಅವ್ರ ಅಪ್ಪನಾಗ ಮಾಡವ್ರೆ ರಾಕಿಂಗ್ ಸ್ಟಾರ್ ಎಸ್ ಅವರು. ಬಂದ್ ಸಿನಿಮಾ ನೋಡಿ ಆಮೇಲೆ ಮಾತಾಡಿ. ಮನೇಲೆ ಕೂತ್ಕೊಂಡು ಅಕ್ಕ ತಂಗಿರ್ ಜೊತೆ ಹೋಗ್ಬೇಡಿ, ಅಮ್ಮನ ಜೊತೆ ಹೋಗ್ಬೇಡಿ ಅಂದ್ರೆ 7 ಜೊತೆ ಹೋಗೋಣ ನಾವು? ಬತ್ತಾರ ಕೇಳ್ರಿ, ಅವ್ರ ಜೊತೆನೆ ಸಿನಿಮಾ ನೋಡ್ತೀವಿ. ಇದು ಲಾಸ್ಟ್ ವಾರ್ನಿಂಗು ಆಯ್ತಾ? ಯಾರಿಗಾದ್ರೂ ಅಷ್ಟೇನೆ. ನಾವು ರಾಕಿಂಗ್ ಸ್ಟಾರ್ ಎಸ್ಪಾಸ್ ಅಭಿಮಾನಿಗಳು, ನಾವ್ ಯಾರ ಬಗ್ಗೆ ಇದುವರೆಗೂ ಕೆಟ್ಟದಾಗ ಮಾತಾಡಿಲ್ಲ ಆಯ್ತಾ? ನಾವ್ ಮಾತಾಡೋದು ಇಲ್ಲ. ಬಟ್ ಎಲ್ಲೋ ಕೂತ್ಕೊಂಡು 3 ನಿಮಿಷ ಟ್ರೈಲರ್ ನೋಡಿ 3 ಅವರ್ ಮೂವಿ ಅಳಿಯೋದು ತಪ್ಪು. ಯಾಕೆ? ಮಕ್ಕಳ ಮುಖ ನೋಡಿ ಅವ್ರ ಅಮ್ಮನ ಭವಿಷ್ಯ ಹೇಳ್ತಾರ. ಅವ್ರೆಲ್ಲ ಅವ್ರ ಭವಿಷ್ಯನ ಅವ್ರಿಗೆ ನೆಟ್ಟು ಗೊತ್ತಿಲ್ಲ. ಎಲ್ಲ ಔತ್ಕೊ ಕೂತಿರೋರು ಎಲ್ಲ ಇಲಿಗಳೆಲ್ಲ ಇವಾಗ ಬಂದ್ಬಿಟ್ಟು ಟಾಕ್ಸಿಕ್ ಹೆಸರು ಹೇಳ್ಕೊ ಬೇಳೆ ಬೇಯಿಸ್ಕೊತಾವ್ರೆ. ಅಲ್ಲಿ ಇಷ್ಟು ದಿನ ಮಾತಾಡಿದ್ ಲೆಕ್ಕ ಅಲ್ಲ. ಇಲ್ಲಿ ಬಂದು ಸಿನಿಮಾ ನೋಡಿ ಆಮೇಲೆ ಮಾತಾಡಿ. ಅರ್ಥ ಆಯ್ತಾ? ಬೇಕು ಅಂತಾನೆ ಬಂದು ನೆಗೆಟಿವ್ ರಿವ್ಯೂ ಕೊಟ್ಟಂಗಿತ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೀವು ಅವಾಗಲೇ ಒಂದ್ ಮಾತು ಹೇಳಿದ್ರಿ, ಕನ್ನಡ ಚಿತ್ರರಂಗದವ್ರನ್ನ ಹಾಳು ಮಾಡೋದು ಕನ್ನಡ ಚಿತ್ರರಂಗ. ಹೌದು. ಇವಾಗ ಯಾಕೋ ಇಲ್ಲಿ ಅಟ್ಮಾಸ್ಫಿಯರ್ ಅದೇ ತರ ಇದೆ ವೀನಸ್ ಥಿಯೇಟರ್. ನೋಡಿ ಮೇಡಮ್, ಒಂದ್ ವಿಚಾರ ಹೇಳ್ತೀನಿ. ಬೇರೆ ನಮ್ಮ ಇಂಡಸ್ಟ್ರಿಲಿ ಬೇರೆ ಹೀರೋಗಳ ಬಗ್ಗೆ ಏನ್ ಮಾಡ್ಕೋತಾರೋ ಗೊತ್ತಿಲ್ಲ. ನಮ್ ಬಾಸ್ನ ಅದ್ರಸ್ತೀನಿ ಅಂತ ಬಂದವರೆಲ್ಲ ಯಾವತ್ತೋ ಉದುರೋದ್ರು. ಅರ್ಥ ಆಯ್ತಾ? ಇವತ್ತು ಬೇರೆ ಇಂಡಸ್ಟ್ರಿ ಅವರೆಲ್ಲ ನಿಂತ್ಕೊಂಡು ನಮ್ ಬಾಸ್ಗೆ ಸಲಾ ಮಾಡಿತಾರೆ. ಎಲ್ಲ ಸ್ಯಾಂಡಲ್ವುಡ್ ಅಂದ್ರೆ ನಮಸ್ಕಾರ ಮಾಡ್ತಾರೆ. ಹಂಗ್ ಮಾಡಿರೋದು ರಾಕಿಂಗ್ ಸ್ಟಾರ್ ಯಶ್ ಅವರು. ಇಂತ ನನ್ನ ಮಕ್ಳೆಲ್ಲ 200-300 ರೂಪಾಯಿಗೆ ಬಂದು ಇಲ್ಲಿ ನೆಗೆಟಿವ್ ರಿವ್ಯೂ ಕೊಟ್ರೆ ನಮ್ ಬಾಸ್ ಕೂದ್ಲು ಸಮಾನ. ಅವ್ರೆಲ್ಲ ನಿಮ್ ತಾಕತ್ತಿದ್ರೆ ಸಿನಿಮಾನ ಸೋಲ್ಸಕ್ ಟ್ರೈ ಮಾಡ್ರ ನೋಡೋಣ. ಓಪನ್ ಚಾಲೆಂಜ್ ಇದು. ನನ್ನ ಮಕ್ಳಿಗೆ 300 ಕೊಟ್ರು 1 ದಿನ ಬರ್ತಾರೆ, 2 ದಿನ ಬರ್ತಾರೆ, ನೆಗೆಟಿವ್ ಮಾಡ್ಸೋಣ. ಅವ್ರ ಅಪ್ಪನ್ ಹುಟ್ಟಿದ್ರೆ ಓಪನ್ ಆಗಿ ಬಂದು ಡೈರೆಕ್ಟ್ ಆಗಿ ರಾಕಿ ಬೈನ ಸೋಲ್ಸ್ಬೇಕು ಅಂತ ಹೇಳಿ ನೋಡೋಣ. ತಾಕತ್ ಇದೆಯಾ? ಯಾವ ನನ್ನ ಮಗನಿಗೂ ಇಲ್ಲ. ಜಸ್ಟ್ ರಾಕಿ ಬೈ ನೋಡೋ ಯೋಗ್ಯತೆನೇ ಇಲ್ಲ ಅವ್ರಿಗೆಲ್ಲ. ಅರ್ಥ ಆಯ್ತಾ? ಇನ್ ನೆಗೆಟಿವ್ ಮಾಡಿ ಟಾಕ್ಸಿಕ್ ಸಿನಿಮಾ ಸೋಲ್ಸ್ತೀನಿ ಅನ್ನೋದೆಲ್ಲ ಸುಳ್ಳು. ಬರೀ ಹಿಂದಿ ಇಂಗ್ಲಿಷ್ ಅಲ್ಲಿ ಹೊಡಿತಾರಲ್ಲ, ಆ ಇಟ್ಟು ಯಾರು ತಡ್ಕೊಳಕ್ ಆಗಲ್ಲ ಬ್ರದರ್. ಆ ರೇಂಜ್ ಸಿನಿಮಾ ಐತೆ. ನಮ್ ಕನ್ನಡದವ್ರೆ, ನಮ್ ಕನ್ನಡ ಸಿನಿಮಾಗಳಿಗೆ ಶತ್ರುಗಳು. ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಬೇರೆ ಇಂಡಸ್ಟ್ರಿ ಅವ್ರು ಸಲಾ ಮಾಡಿತಾರೆ. ಟ್ರೈಲರ್ ನೋಡಿ ಏನ್ ಗುರು ಈ ರೇಂಜ್ ಮಾಡವ್ರಿ ಯಶ್ ಅವರು ಅಂತ. ಇವ್ರು ನೋಡಿದ್ರೆ ಇಲ್ಲಿ ಹುಡುಕ್ತಾರೆ, ಅಲ್ಲಿ ಸರಿಯಾಗಿಲ್ಲ, ಇಲ್ಲಿ ಮರ್ಯಾದೆ ಕೊಟ್ಟಿಲ್ಲ, ಅವರು ಮರ್ಯಾದೆ ಕೊಟ್ಟಿಲ್ಲ ಅಂತ. ಇದೇ ಒಂದ್ ರೇಪ್ ಆದಾಗ ಬಂದ್ ಪ್ರತಿಭಟನೆ ಮಾಡ್ರಿ, ಕಂಪ್ಲೇಂಟ್ ಕೊಡ್ರಿ ನೋಡೋಣ. ನಿಮ್ ಪೌರಸ ಮೂವಿ ನೋಡಿ ತೋರಿಸಿ. ಅದನ್ನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕೋದಲ್ಲ ಆಯ್ತಾ? ಜೈ ಟಾಕ್ಸಿಕ್.